ಇವತ್ತಿನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಧ್ಯಪ್ರದೇಶದ ಬಿಜೆಪಿ ನಾಯಕನ ವಿಡಿಯೋ ಒಂದು ವೈರಲ್ ಆಗಿದೆ. ತೀರಾ ಕೊಳುಕು ಅಂದ್ರೆ ಕೊಳುಕು ಇದು. ಒಂದ್ ಲೆಕ್ಕದಲ್ಲಿ ಖಮಾಂಧತೆ ಪರಾಕಾಷ್ಠೆ ತಲುಪಿದ್ದಾಗ ಆಗುತ್ತಲ್ಲ, ಅದಕ್ಕಿನ್ನ ಇದು. ಒಂದು ಹೆದ್ದಾರಿ, ನಿಮಿಷಕ್ಕೆ ನೂರಾರು ಗಾಡಿಗಳು ಓಡಾಡ್ತವೆ, ಸಾವಿರಾರು ಜನರ ಕಣ್ಣುಗಳಲ್ಲಿ ಇರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೈವೇಗಳಲ್ಲಿ ಸಿಸಿ ಕ್ಯಾಮ್ರಾಗಳು ಇರ್ತವೆ. ಇದು ಯಾವುದರ ಪರಿಜ್ಞಾನ ಇಲ್ಲದೆ ಒಳ್ಳೆ ನಾಯಿಗಳ ರೀತಿ ಹೇಳೋದಿಕ್ಕೂ ಅಸಹ್ಯ ಆಗ್ತಾ ಇದೆ. ಇದೀಗ ಆ ಕಾಮುಕ ಬಿಜೆಪಿ ನಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ನಡುವೆ ಮಧ್ಯಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷ ವಿ.ಡಿ. ಶರ್ಮಾ ಇವರಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ವೈರಲ್ ವಿಡಿಯೋದಲ್ಲಿರೋ ಮನೋಹರ್ ಲಾಲ್ ಧಾಕಡ್ ಬಿಜೆಪಿ ನಾಯಕ ಅಲ್ವಾ? ಇವನ ಹಿನ್ನೆಲೆ ಏನು? ಹಾಗೆ ಬಿಜೆಪಿ ನಾಯಕರ ಸಾಲು ಸಾಲು ಕಾಮ ಕೃತ್ಯಗಳು ಬೆಳಕಿಗೆ ಬಂದಿದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಶಿಸ್ತಿನ ಪಾರ್ಟಿ ಅಂತಾರೆ. ಏನಿರುತ್ತೋ ಇಲ್ವೋ ಬಿಜೆಪಿಯಲ್ಲಿ ಇರಬೇಕಾದ್ರೆ ಡಿಸಿಪ್ಲಿನ್ ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದ್ ಟೈಮಲ್ಲಿ ಬಿಜೆಪಿ ಹೀಗೆ ಇತ್ತು, ಇಲ್ಲ ಅಂತಲ್ಲ. ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಅರುಣ್ ಜೇಟ್ಲಿ, ಇನ್ನು ಅನೇಕ ನಾಯಕರು ಬಂದೋಗಿದ್ದಾರೆ. ಇವ್ರು ಯಾವತ್ತೂ ಇಂತಹ ವಿಚಾರಗಳಲ್ಲಿ ವ್ಯಕ್ತಿತ್ವವನ್ನ ಹಾಳು ಮಾಡ್ಕೊಂಡಿರ್ಲಿಲ್ಲ. ಅದರಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರಂತೂ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾನು ಅವಿವಾಹಿತ ಹೌದು, ಆದ್ರೆ ಬ್ರಹ್ಮಚಾರಿ ಏನಲ್ಲ ಅಂತ. ಇದು ಒಂದು ಸ್ಪಷ್ಟತೆ ನೋಡಿ. ಲೈಂಗಿಕತೆ ಅನ್ನೋದು ತೀರಾ ಖಾಸಗಿ ವಿಚಾರ. ಇನ್ನೊಬ್ಬರ ಸಂಬಂಧಗಳ ಬಗ್ಗೆ ಮೂರನೇ ವ್ಯಕ್ತಿ ಆದವನು ಮಾತಾಡಬಾರ್ದು. ಅದು ಅವ್ರವ್ರಿಗೆ ಬಿಟ್ಟಿದ್ದಾಗಿರುತ್ತೆ. ಈ ಆಧುನಿಕ ಕಾಲದಲ್ಲಿ ಇಮ್ಮೋರಲ್ ಅಫೇರ್ಸ್ ಅನ್ನೋದು ಕೂಡ ಕಾಮನ್ ಆಗೋಗಿದೆ. ಫೈನ್, ಅದು ಒತ್ತಟಿಗಿರ್ಲಿ. ಒಂದ್ ಕಾಲದಲ್ಲಿ ಶಿಸ್ತು ಅಂದ್ರೆ ಬಿಜೆಪಿ ಅಂದ್ರೆ ಶಿಸ್ತು ಅನ್ನುವಂತ ಒಂದು ಘನತೆಯನ್ನ ಕಾಪಾಡ್ಕೊಂಡು ಬಂದಿದ್ದ ಬಿಜೆಪಿಯಲ್ಲಿ ಇದೀಗ ಕಾಮುಕರ ಹಾವಳಿ ಶುರುವಾಗ್ಬಿಟ್ಟಿದೆ. ಈ ಪಟ್ಟಿ ತುಂಬಾ ಉದ್ದ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಈಗ ಈ ಬಿಜೆಪಿ ಲೀಡರ್ನ ನೋಡಿ. ಇವನು ಮಧ್ಯಪ್ರದೇಶದವನು, ಹೆಸರು ಮನೋಹರ್ ಲಾಲ್ ಧಾಕಡ್. ಒಂದು ಹೆದ್ದಾರಿಯಲ್ಲಿ ಬಲೆನೋ ಕಾರನ್ನ ನಿಲ್ಸಿದ್ದಾನೆ, ಅದರಿಂದ ಇಳಿದು ಬರ್ತಾನೆ. ಜೊತೆಗೆ ನಗ್ನವಾಗಿರೋ ಮಹಿಳೆ ಕೂಡ ಇಳಿದು ಬರ್ತಾಳೆ. ಆ ಹೈವೇ ಏನು ಇವ್ರ ಅಪ್ಪನ ಪ್ರಾಪರ್ಟಿ ಅಲ್ಲ, ಅದೊಂದು ಸಾರ್ವಜನಿಕ ಆಸ್ತಿ. ಆದ್ರೂ ಈ ಪುಣ್ಯಾತ್ಮ ಆ ಹೈವೇನ ತನ್ನ ಓಯೋ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಮಹಿಳೆಯ ದೇಹದ ಮೇಲೆ ಒಂದಿಂಚು ಬಟ್ಟೆ ಇಲ್ಲ, ಪೂರ್ತಿ ನಗ್ನವಾಗಿ ಇಳಿದು ಬೆಡ್ರೂಮ್ ನಲ್ಲಿ ಮಾಡ್ಬೇಕಾಗಿರೋದನ್ನ ಹೈವೇನಲ್ಲೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಳ್ಳೆ ನಾಯಿಗಳ ರೀತಿ. ನಾಯಿಗಳಿಂದ ನಿಯತ್ತು ಕಲಿಯೋ ಅಂದ್ರೆ ಇವನು ಪೊಸಿಷನ್ ಅಷ್ಟೇ ಕಲ್ತಿದ್ದಾನೆ ಅನ್ಸುತ್ತೆ. ವಿಡಿಯೋ ಅಂತೂ ತೀರಾ ಅಸಹ್ಯವಾಗಿದೆ. ಜನ ನೋಡ್ತಾರೆ ಅನ್ನೋ ಆತಂಕನೂ ಇಲ್ಲ ಇವನಿಗೆ. ಅಷ್ಟು ಬರ್ಗೆಟ್ಟವ್ರ ರೀತಿ ಇವನು ವರ್ತನೆ ಕಂಡು ಬರುತ್ತೆ. ಇದು ನಿತಿನ್ ಗಡ್ಕರಿ ಅವರು ಮಾಡಿಸಿರೋ ಹೈವೇ. ಈ ಹೈವೇನಲ್ಲಿ ಕ್ಯಾಮ್ರಾ ಹಾಕ್ಸಿದ್ದಕ್ಕೆ ನಿತಿನ್ ಗಡ್ಕರಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಅಂದ ಹಾಗೆ ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆನೆ ಮಧ್ಯಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷ ವಿ.ಡಿ. ಶರ್ಮಾ ಇವ ನಮ್ಮವನಲ್ಲ ಅಂದ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಹೈವೇ ಇರೋ ಮನೋಹರ್ ಲಾಲ್ ಧಾಕಡ್ ಯಾರು ಅನ್ನೋದನ್ನ ಹೇಳ್ತೀನಿ ನೋಡಿ. ಈ ವಿಡಿಯೋ ವೈರಲ್ ಆದ್ಮೇಲೆ ಇವನ್ ಯಾರು ಅಂತ ತಿಳಿದುಕೊಳ್ಳೋ ಕುತೂಹಲಕ್ಕೆ ಇವನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡೆ. ಹೈವೇನಲ್ಲಿ ನಿಂತಿದ್ದ ಬಿಳಿ ಬಣ್ಣದ ಬಲೆನೋ ಕಾರು ಇವನ ಹೆಸರಿನಲ್ಲಿದೆ. ಮಧ್ಯಪ್ರದೇಶದ ಬನಿ ಅನ್ನೋ ಊರು ಇವನ ಹುಟ್ಟೂರು. ನನಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಇವನೇನು ಬಿಜೆಪಿ ಲೀಡರ್ ಅಲ್ಲ, ಆದ್ರೆ ಇವನ ಹೆಂಡತಿ ರಾಜಕಾರಣದಲ್ಲಿದ್ದಾರೆ. ಇವನ ಹೆಂಡತಿ ಸೋಹನ್ ಬಾಯಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಕೆಲವು ಕಡೆ ಹೆಸರಿಗಷ್ಟೇ ಮಹಿಳೆಯರು ಹುದ್ದೆಯಲ್ಲಿ ಇರ್ತಾರೆ. ಅಧಿಕಾರ ಎಲ್ಲ ಅವರ ಗಂಡನೋ ಅಪ್ಪನೋ ಅಥವಾ ಕುಟುಂಬದ ಇನ್ಯಾರೋ ನೋಡ್ಕೊಳ್ತಾ ಇರ್ತಾರೆ. ಆ ಕೇಸ್ ಇದು. ಹೀಗಾಗಿ ಮನೋಹರ್ ಲಾಲ್ ಧಾಕಡ್ಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತಿಗೆ ಯಾವುದೇ ಅರ್ಥ ಇಲ್ಲ. ನೋಡಿ, ಈ ಮಧ್ಯಪ್ರದೇಶದ ಬಿಜೆಪಿಗೆ ಏನಾಗಿದೆಯೋ ಗೊತ್ತಿಲ್ಲ. ಯಾರೋ ಒಬ್ಬ ಮಿನಿಸ್ಟ್ರು ಕರ್ನಲ್ ಸೋಫಿಯಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ಬಾಯಿ ಬಂದಂಗೆಲ್ಲ ಮಾತಾಡಿದ್ರು. ಅದೇ ಮಧ್ಯಪ್ರದೇಶದ DCM ನಮ್ಮ ಇಂಡಿಯನ್ ಆರ್ಮಿ ನರೇಂದ್ರ ಮೋದಿ ಪಾದಕ್ಕೆ ಶರಣಾಗುತ್ತೆ ಅಂತ ಹೇಳಿದ್ರು. ಇವಾಗ ಈ ಪುಣ್ಯಾತ್ಮನ ಗನಾಂಧಾರಿ ಕೆಲಸದ ವಿಡಿಯೋ ವೈರಲ್ ಆಗಿದೆ. ಇವಾಗೇನೋ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಬಿಜೆಪಿಯಲ್ಲಿ ಇಂತಹ ವಿಡಿಯೋಗಳ ಹಾವಳಿ ಹೊಸದೇನೋ ಅಲ್ವಲ್ಲ. ಮೊದಲಿದ್ದ ಬಿಜೆಪಿಗೂ ಇವಾಗಿನ ಬಿಜೆಪಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಬಿಜೆಪಿಗೆ ಯಾವತ್ತು ಅಧಿಕಾರ ಇರ್ಲಿಲ್ವೋ ಆಗ ತುಂಬಾ ಶಿಸ್ತಿನ ಪಾರ್ಟಿ ಅನ್ಸ್ಕೊಂಡಿತ್ತು. ಅಧಿಕಾರ ಸಿಕ್ಕ ಮೇಲೆ ಕಚ್ಚೆ ಹರುಕರ ಪಾರ್ಟಿ ಆಗ್ತಾ ಇದೆ ಏನೋ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನೋಡಿ, ಈ ಹೈವೇ ಕಾಂಡ್ ಅಷ್ಟೇ ಅಲ್ಲ, 2017ರಲ್ಲಿ ಮಹಾರಾಷ್ಟ್ರದ ಬಿಜೆಪಿ ಲೀಡರ್ ಒಬ್ಬ ಬಸ್ ನಲ್ಲೇ ಈ ಕೆಲಸ ಮಾಡ್ಬಿಟ್ಟಿದ್ದ. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಅವನು, ಆ ಪುಣ್ಯಾತ್ಮ. ಹೆಸರು ರವೀಂದ್ರ ಭವಂತಡೆ ಅಂತ. ಪಾಪದ ಹೆಣ್ಮಗಳಿಗೆ ಉದ್ಯೋಗ ಕೊಡಿಸ್ತೀನಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ಬಸ್ನಲ್ಲೇ ಆ ಮಹಿಳೆ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದ. ಈಗ ಇವ್ರು ನೋಡಿ, ಒರಿಸ್ಸಾ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟು. 2008ರಲ್ಲಿ ಇವರದ್ದು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಹೊರಗೆ ಬರುತ್ತೆ. ಈಗ ಈ ರಾಜೀನಾಮೆ ಕೊಡ್ತಾರೆ. 2023ರಲ್ಲಿ ಮತ್ತೆ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾರೆ. ನಿಮ್ಗೆಲ್ಲ ಉನ್ನಾವ್ ರೇಪ್ ಕೇಸ್ ಬಗ್ಗೆ ಗೊತ್ತಿರಬಹುದು. 2017ರಲ್ಲಿ ಇದು ನೇಷನ್ ವೈಡ್ ಸುದ್ದಿ ಆಗಿತ್ತು.
ಯಾಕಂದ್ರೆ ಉತ್ತರ ಪ್ರದೇಶದ ಒಬ್ಬ ಬಿಜೆಪಿ MLA, ಇವನ ಹೆಸರು ಕುಲ್ದೀಪ್ ಸಿಂಗ್ ಸೆಂಗಾರ್, 16 ವರ್ಷದ ಒಬ್ಬ ಮೈನರ್ ಮಗುವಿನ ಮೇಲೆ ಇವನು ಅತ್ಯಾಚಾರ ಮಾಡಿರ್ತಾನೆ. ಇದರಲ್ಲಿ ಕನ್ವಿಕ್ಟ್ ಕೂಡ ಆಗಿರ್ತಾನೆ. ಇವನು ತುನ್ನಾ ಪಾಂಡೆ ಬಿಹಾರದಲ್ಲಿ MLC ಆಗಿರ್ತಾನೆ. 2016ರಲ್ಲಿ ರೈಲ್ನಲ್ಲಿ ಒಂದು ಮೈನರ್ ಹೆಣ್ಣು ಮಗುಗೆ ಹರಾಸ್ಮೆಂಟ್ ಮಾಡಿರ್ತಾನೆ. ಇಂಥವು ಒಂದೆರಡಲ್ಲ, ಇನ್ನು ಸಾಕಷ್ಟು ಸಿಗ್ತವೆ. ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿನಾ? ಇಲ್ಲಂತೂ CD ಪೆನ್ಡ್ರೈವ್ಗಳು ಆಗಾಗ ಓಡಾಡ್ತಾನೆ ಇರ್ತವೆ. ಅದರಲ್ಲೂ ಬಿಜೆಪಿ ನಾಯಕರುಗಳೇ ಹೆಚ್ಚಾಗಿ ಕಾಣ್ತಾ ಇರ್ತಾರೆ. ವಿಡಿಯೋ ಕಾಲ್ನಲ್ಲಿ ದಿಲ್ಲಿ 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 ಅಂದಾಗಿನಿಂದ ಇದು ಶುರುವಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಒಬ್ಬ ಬಿಜೆಪಿ MLA ಇವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಆಪರೇಷನ್ ಆದವರು ಇವರು. ಇವ್ರ ಮೇಲೆ ಅತ್ಯಾಚಾರದ ಆರೋಪ ಬರುತ್ತೆ, ಕೇಸ್ ಕೂಡ ದಾಖಲಾಗುತ್ತೆ. ಸಾಲದು ಅಂತ ತಮ್ಮದೇ ಪಕ್ಷದ ಲೀಡರ್ಸ್ಗೆ ಏಡ್ಸ್ ಇಂಜೆಕ್ಟ್ ಮಾಡೋದಕ್ಕೆ ನೋಡಿದ್ರಲ್ಲ, ಇದು ಕರ್ನಾಟಕದ ಕೆಲವು ಬಿಜೆಪಿಗರ ಕರ್ಮಕಾಂಡ. ವಿಡಿಯೋ ಕಾಲ್ ಆಡಿಯೋಗಳ ಅಬ್ರ ಅಂತೂ ಸಿಕ್ಕಾಪಟ್ಟೆ ಇದೆ. ಮೈಸೂರು ಕಡೆಯವರು ಆಡಿಯೋದಲ್ಲಿ ಹೇಳಿದ್ದನ್ನ ಇಡೀ ಸ್ಟೇಟ್ ಕೇಳಿಸ್ಕೊಳ್ತಲ್ಲ, 3 ಸಮ್ಮು 4 ಸಮ್ಮು ಎಲ್ಲ ಬಂತು. ಇನ್ ಕೆಲವು ಹೋಮಗಳದ್ದು ಫೋಟೋ ವಿಡಿಯೋಗಳು ಸಹ ವೈರಲ್ ಆಗೋಗಿದ್ದಾವೆ. ಒಟ್ಟಿನಲ್ಲಿ ಅವತ್ತಿನ ಬಿಜೆಪಿ ಅಂದ್ರೆ ಶಿಸ್ತು ತ್ಯಾಗಕ್ಕೆ ಹೆಸರಾಗಿತ್ತು. ಆದ್ರೆ ಇವತ್ತಿನ ಬಿಜೆಪಿ ಕಚ್ಚಿ ಹರಕೋತನಕ್ಕೆ ಹೆಸರಾಗ್ತಿದೆಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ಯಾಕಂದ್ರೆ ಇವತ್ತಿನ ರಾಜಕಾರಣ ಕುಲ್ಗೆಟ್ಟೋಗಿದೆ. ಅವತ್ತು ಅಡ್ವಾಣಿ, ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಅರುಣ್ ಜೇಟ್ಲಿ, ಇನ್ನು ಅನೇಕ ನಾಯಕರು ಪಕ್ಷಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಒಂದು ಬದ್ಧತೆಯನ್ನ ಇಟ್ಕೊಂಡಿದ್ರು, ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ರು. ಆದ್ರೆ ಈಗಿನವರೆಲ್ಲ ಬರೀ ಹಣ, ಅಧಿಕಾರದಿಂದ ಬಿದ್ದುಬಿಟ್ಟಿದ್ದಾರೆ. ಅಧಿಕಾರ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆತನ ಪರವಾಗಿ ಈ ದೇಶದ ಘಟಾನುಘಟಿ ವ್ಯಕ್ತಿಗಳೇ ಬಂದು ವೋಟ್ ಕೇಳಿದ್ದಾರೆ. ವಿಷಯ ಈಗಿರುವಾಗ ಇಲ್ಲಿನ MLA MP ಗಳಿಗೆ ಹೇಳಿ ಏನ್ ಪ್ರಯೋಜನ ಇದೆ? ಇದರಿಂದಾಗಿ ಜನಸಾಮಾನ್ಯರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಈ ಟ್ವೀಟ್ ನೋಡಿ, ಇದು ಫೇಮಸ್ ಫೋಕ್ ಸಿಂಗರ್ ನೇಹಾ ಸಿಂಗ್ ಮಾಡಿರೋ ಟ್ವೀಟ್. ಇದು ಬಿಜೆಪಿಯಿಂದ ನಿಮ್ಮ ಕುಟುಂಬವನ್ನ ದೂರ ಇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಇದ್ದಲ್ಲಿ ಯಾವ ಕುಟುಂಬ ಕೂಡ ಸುರಕ್ಷಿತವಾಗಿರೋದಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ನಾವೀಗ 2025ರಲ್ಲಿ ಇದ್ದೇವೆ. ಈ ಆಧುನಿಕ ಕಾಲದಲ್ಲಿ ಲೈಂಗಿಕತೆ ಅನ್ನೋದು ತೀರಾ ಅಸಹ್ಯಕರವಾಗಿ ಕಂಡು ಬರೋದಿಲ್ಲ. ಈಗಿನ ಜನರೇಷನ್ಗಂತೂ ನೈತಿಕ ಅನೈತಿಕಗಳ ಪ್ರಶ್ನೆ ಕೂಡ ಮೂಡೋದಿಲ್ಲ. ವಿಷಯ ಲೈಂಗಿಕತೆಯ ಬಗ್ಗೆ ಅಲ್ಲ, ಸ್ವೇಚ್ಛಾಚಾರದ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗುತ್ತೆ. ನಾಯಿಗಳ ರೀತಿ ಹೈವೇನಲ್ಲಿ ಓಯೋ ಮಾಡ್ಕೊಂಡ್ರೆ ಯಾರೇ ಸಹಿಸ್ಕೊಳ್ತಾರೆ? ಪ್ರೈವೇಟ್ ವಿಚಾರಗಳನ್ನ ಬೀದಿಗೆ ತಗೊಂಡು ಬಂದ್ರೆ ಹೇಗೆ? ಇದೇ ಕಾರಣಕ್ಕೆ ಏನು ಬಿಜೆಪಿನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬ್ಲೂ ಜೆಪಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಇಂತಹ ಅಸಹ್ಯ ಕೃತ್ಯಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆ ವಹಿಸಿಲ್ಲ ಅಂದ್ರೆ ಪಕ್ಷದ ಮಾನ ಮರ್ಯಾದೆ ಬೀದಿಯಲ್ಲಿ ಹೀಗೆ ಹರಾಜಾಗ್ತಾ ಇರುತ್ತೆ. ಇಲ್ಲಿಗೆ ಜನರು ನಂಬಿಕೆಯನ್ನ ಕಳೆದುಕೊಳ್ತಾರೆ. ವೋಟ್ ಹಾಕುವಾಗ ಯೋಚನೆ ಮಾಡ್ತಾರಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.